ಹಾಯ್ ಫ್ರೆಂಡ್ಸ್, ಒಂದು ಕ್ರಿಕೆಟ್ ಲೋಕದ ಅದ್ಭುತ ಸಂಗತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬೇಕಾದರೆ ಇದುವರೆಗೂ 36 ICC ಟ್ರೋಫಿಗಳು ನಡೆದಿತ್ತು. ಅದರಲ್ಲಿ ಯಾವೊಬ್ಬ ಪ್ಲೇಯರ್ ಕೂಡ ವಿಕೆಟ್ ಕೀಪರ್ ಆಗಿ ಮ್ಯಾನ್ ಆಫ್ ದ ಸೀರೀಸ್ ಪಡೆದಿಲ್ಲ. ಅದು ನಮ್ಮ ಸಂಜು ಸ್ಯಾಮ್ಸನ್ ಅವರು ಪಡೆದಿದ್ದಾರೆ ಅನ್ನೋ ಒಂದು ಅತ್ಯಂತ ಹೆಮ್ಮೆಯ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ವಿರಾಟ್ ಕೊಹ್ಲಿ ಅವರು ಈ ವರ್ಷ 17 ಏಕದಿನ ಪಂದ್ಯ, 14 IPL ಪಂದ್ಯ, ಒಂದು ವೇಳೆ ಸೆಮಿಫೈನಲ್ ಫೈನಲ್ ಹೋದರೆ 14 ಇದ್ದದ್ದು 16 ಆಗುತ್ತೆ. 16, 17 ಒಟ್ಟಾರೆ 33 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಕಾಣಿಸ್ಕೊಳ್ತಾರಂತ ಹೇಳ್ತಾ, ಅದು ಅಲ್ಲದೆ ಈ ತಿಂಗಳ 28ನೇ ತಾರೀಕು ಮುಂಬೈ ಹಾಗೂ ಕರ್ನಾಟಕ ನಮ್ಮ RCB ತಂಡಗಳು ಓಪನಿಂಗ್ IPL ಪಂದ್ಯವನ್ನು ಆಡ್ತಾವಂತ ಹೇಳ್ತಾ ಈ ವಿಚಾರವನ್ನು ತಮ್ಮಂದೆ ಹಂಚ್ಕೊಳ್ಳುತ್ತಾ ಇಸ್ವ 11 ಕ್ರಿಕೆಟ್ಗೆ ಭಾರತದ 40 ಆಟಗಾರರು ಆಯ್ಕೆಯಾಗಿರುವ ಸಂತಸದ ಸಂಗತಿಯನ್ನು ನಿಮಗೊಂದಿಗೆ ಹಂಚ್ಕೋತಾ ಇದ್ದೀನಿ. ಯಾರ್ಯಾರಂದರೆ, ಮೊದಲೇದಾಗಿ ಸಂಜು ಸ್ಯಾಮ್ಸನ್ನು, ಇಶಾನ್ ಕಿಶನ್ನು, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ 4 ಮಂದಿ. ಆದರೆ ಪಾಕಿಸ್ತಾನ ಪರವಾಗಿ ಏಕೈಕ ಬ್ಯಾಟ್ಸ್ಮನ್ ಓಪನರ್ ಬ್ಯಾಟ್ಸ್ಮನ್ ಫರಾನ್ ಅವರು ಆಯ್ಕೆ ಆದರೆ, ಇನ್ನು ದಕ್ಷಿಣ ಆಫ್ರಿಕಾದವರು 2 ಪ್ಲೇಯರು, ಆಡಮ್ ಅಕ್ರಮ್ ಅವರು ನಾಯಕತ್ವವನ್ನು ವಹಿಸಿಕೊಂಡ್ರೆ, ಲುಂಗಿ ನಿಗಡಿ ಅವರು ವೇಗದ ಬಾಲರು. ಇಂಗ್ಲೆಂಡ್ ಪರವಾಗಿ 2 ಆದಿಲ್ ರಶೀದು, ಇನ್ನೊಬ್ಬರು ವಿಲ್ ಜಾಕ್ಸ್ ಅವರು ಉತ್ತಮ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಕಂಟಿನ್ಯೂ 4 ಪಂದ್ಯಗಳಲ್ಲಿ ಮ್ಯಾನ್ ಆಫ್ ದ ಮ್ಯಾಚನ್ನು ಅವರು ಪಡೆದಿದ್ದರು, ಅದನ್ನು ಮರೆಯುವಂತಿಲ್ಲ. ಅದು ನಮ್ಮ IPL RCB ತಂಡದ ವಿರುದ್ಧ ಆಡಿದ್ದು, ಅವರಿಗೆ ತಂಡದ ಪರವಾಗಿ ಆಡಿದ್ದು, ಅವರಿಗೆ ಇಲ್ಲಿ ವಿಶ್ವಕಪ್ನಲ್ಲಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಹೇಳ್ತಾ, ಇನ್ನು ವೆಸ್ಟ್ ಇಂಡೀಸ್ ಪರವಾಗಿ ಜೇಸನ್ ಹೋಲ್ಡರ್ ಅವರು ಆಯ್ಕೆ ಆದರೆ, ಇನ್ನು ಮುಜರ್ ಬಾನಿ ಅವರು ಜುಂಬಾಂಬೆ ಪರವಾಗಿ ಏಕೈಕ ಬ್ಯಾಟ್ಸ್ಮನ್ನು 12ನೇ ಪ್ಲೇಯರ್ ಆಗಿ USA ತಂಡದ ಒಬ್ಬ ಆಟಗಾರನ ಆಯ್ಕೆ ಮಾಡಿದ್ದಾರೆ. ಒಂದು ಆಶ್ಚರ್ಯ ಸಂಗತಿ ಏನಂದರೆ, ಈ ತಂಡದಲ್ಲಿ ನ್ಯೂಜಿಲ್ಯಾಂಡಿನ ಯಾವುದೇ ಒಬ್ಬ ಪ್ಲೇಯರ್ ಆಯ್ಕೆ ಆಗಿಲ್ಲ ನೋಡಿ. ಇನ್ನು ಆಸ್ಟ್ರೇಲಿಯಾ ನೋಡಿ, ಯಾವಾಗಲೂ ವರ್ಲ್ಡ್ ಚಾಂಪಿಯನ್ ಎಂಬ ಗರ್ವದಿಂದ ಮೆರಿತಾ ಇದ್ದ ಆಸ್ಟ್ರೇಲಿಯಾ ತಂಡವರು ಯಾವುದೇ ಒಬ್ಬ ಪ್ಲೇಯರ್ ಆಯ್ಕೆ ಆಗಿಲ್ಲ. ನ್ಯೂಜಿಲ್ಯಾಂಡ್ ಆಯ್ಕೆ ಆಗದೇ ಇರೋದು ನನಗೆ ಆಶ್ಚರ್ಯ ಸಂಗತಿಯಾಗಿದೆ. ಅದು ಬಿಟ್ಟರೆ ಇನ್ನೊಂದು ವಿಚಾರ ಕ್ರಿಕೆಟ್ ಬಗ್ಗೆ ಹಂಚಿಕೊಳ್ಬೇಕಾದ್ರೆ ಏನಪ್ಪ ಅಂದರೆ, ಶ್ರೀಲಂಕಾದ ಕೋಚ್ ಸನತ್ ಜಯಸೂರ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಗ್ಯಾರಿ ಕಸ್ಟನ್ ಅವರು ಶ್ರೀಲಂಕಾ ತಂಡದ ಮುಖ್ಯ ಕೋಚಾಗಿ ಆಯ್ಕೆಯಾಗಿರುತ್ತಾರೆ. ನಮ್ಮ ಗ್ಯಾರಿ ಕಸ್ಟನ್ ಅವರು 2011 ವಿಶ್ವಕಪ್ನಲ್ಲಿ ಗೆಲುವಿನಲ್ಲಿ ಅವರು ನಮ್ಮ ಕೋಚ್ ಆಗಿದ್ದರು ಅನ್ನೋ ಸಂಗತಿಯನ್ನು ಹಂಚ್ಕೋತೀನಿ. ಅದು ಅಲ್ಲದೆ ದಕ್ಷಿಣ ಆಫ್ರಿಕಾ ವಿರುದ್ಧ ವೀರೇಂದ್ರ ಸೆಹ್ವಾಗ್ ಅವರು 319 ರನ್ ಹೊಡಿಬೇಕಾದರೆ ಗ್ಯಾರಿ ಕಸ್ಟನ್ ಅವರ ಕೋಚಿಂಗ್ನಲ್ಲೇ ಹೊಡೆದಿದ್ದಾರೆ ಅನ್ನೋ ಒಂದು ಸಂಗತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಇನ್ನೊಂದು ವಿಚಾರ ಹಂಚ್ಕೋಬೇಕಂದ್ರೆ, ಕ್ರಿಕೆಟ್ ಬಗ್ಗೆ ಕೊನೆಯದಾಗಿ ಹಂಚ್ಕೋಬೇಕಂತಂದರೆ, ಇಶಾನ್ ಕಿಶನ್ ಅವರು 2 ದಿನಗಳ ಹಿಂದೆ ಅವರ ಸಹೋದರಿಯ ಗಂಡ ಇಬ್ಬರನ್ನು ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡು ಅಂಥ ದುಃಖದ ಪರಿಸ್ಥಿತಿಯಲ್ಲೂ ಅವರು ಫೈನಲ್ ಪಂದ್ಯದಲ್ಲಿ ಬಿರುಸಿನ ಅರ್ಧಶತಕವನ್ನು ಹೊಡೆದು ಅವರ ತಂಗಿ ಯಾವಾಗಲೂ ಹೇಳ್ತಿದ್ದರು,